ಫಸ್ಟ್ ಈ ತರ ಒಂದು ವಿಡಿಯೋನ ಶೂಟ್ ಮಾಡ್ಕೊಳ್ಳಿ. ಶೂಟ್ ಮಾಡಿರೋ ವಿಡಿಯೋನ ನಿಮ್ಮ ಎಡಿಟಿಂಗ್ ಸಾಫ್ಟ್ವೇರ್ ಒಳಗೆ ತಗೊಬಂದು ಎಕ್ಸಾಕ್ಟ್ ಆಗಿ ಎಲ್ಲಿಂದ ನಿಮ್ಗೆ ಈ ಎಫೆಕ್ಟ್ ಸ್ಟಾರ್ಟ್ ಆಗ್ಬೇಕು ಆ ಫ್ರೇಮ್ ನ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ಈಗ ಕ್ರೋಮ್ ನ ಓಪನ್ ಮಾಡ್ಕೊಂಡು ಕ್ಲಿಂಗ್.ai ಅಂತ ಸರ್ಚ್ ಮಾಡಿ ಈ ವೆಬ್ಸೈಟ್ ನ ಲಾಗಿನ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ನೋಡಿದ್ರೆ 166 ಕ್ರೆಡಿಟ್ಸ್ ಇರುತ್ತೆ. ಈಗ ಜನರೇಟ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ 2.5 ಟರ್ಬೋನ ಸೆಲೆಕ್ಟ್ ಮಾಡ್ಕೊಂಡು ನೀವು ಸ್ಕ್ರೀನ್ ಶಾಟ್ ಇಡ್ತಿರೋ ಇಮೇಜ್ ನ ಇಲ್ಲಿ ಅಪ್ಲೋಡ್ ಮಾಡಿ. ಈ ಪ್ರಾಂಪ್ಟ್ ನ ಪೇಸ್ಟ್ ಮಾಡಿ ನಿಮ್ ಪ್ರಿಫರೆನ್ಸ್ ಗೆ ಬೇಕಾಗಿರೋ ಸೆಟ್ಟಿಂಗ್ ನ ಸೆಟ್ ಮಾಡ್ಕೊಂಡು ಜನರೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು 5 to 10 ಮಿನಿಟ್ಸ್ ಅಲ್ಲಿ ನಿಮ್ ವಿಡಿಯೋ ಜನರೇಟ್ ಆಗುತ್ತೆ. ಈಗ ಜನರೇಟ್ ಆಗಿರೋ ವಿಡಿಯೋನ ನಿಮ್ ಎಡಿಟಿಂಗ್ ಸಾಫ್ಟ್ವೇರ್ ಒಳಗೆ ಇಂಪೋರ್ಟ್ ಮಾಡ್ಕೊಂಡು ನೀವು ಯಾವ ಫ್ರೇಮ್ ನ ಸ್ಕ್ರೀನ್ ಶಾಟ್ ತಗೊಂಡ್ರೋ ಅಲ್ಲಿಂದ ರಿಮೈನಿಂಗ್ ಪೋರ್ಷನ್ ನ ಟ್ರಿಮ್ ಮಾಡ್ಕೊಳ್ಳಿ. ಈಗ ಡೌನ್ಲೋಡ್ ಮಾಡಿರೋ ವಿಡಿಯೋನ ಒಳಗೆ ಇಂಪೋರ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಕೆಳಗೆ ಕ್ಲಿಂಗ್.ai ಅಂತ ವಾಟರ್ ಮಾರ್ಕ್ ಕಾಣಿಸುತ್ತೆ. ನೀವು ಏನು ಇಲ್ಲ ನಿಮ್ ಎರಡು ಕ್ಲಿಪ್ ನ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಜೂಮ್ ಸೈಜ್ ನ ಇನ್ಕ್ರೀಸ್ ಮಾಡಿದ್ರೆ ಸಾಕು, ಅದು ಕಾಣಿಸಲ್ಲ. ಈಗ ನಿಮ್ಗೆ ಎಕ್ಸ್ಟ್ರಾ ಎಫೆಕ್ಟ್ ಏನಾದ್ರು ಬೇಕು ಅಂದ್ರೆ ಸ್ವಲ್ಪ ಆಡ್ ಮಾಡ್ಕೊಂಡು ವಿಡಿಯೋನ ಪ್ಲೇ ಮಾಡಿದ್ರೆ ಈ ತರ ಇರುತ್ತೆ. ಇದೇ ತರ ಟ್ಯುಟೋರಿಯಲ್ ನೋಡಕ್ಕೆ ಮರಿದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಾಂಪ್ಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿದೀನಿ, ಚೆಕ್ ಮಾಡಿ ನೋಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.